ಎಲ್ಲಿಗೆ ಹೋಗಿದ್ರಿ? ಸಾವಿತ್ರಿ, ನೀನು ಮಲಗಿಲ್ವಾ? ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಿ. ಅದು ನನ್ನ ಫ್ರೆಂಡ್ ಮೀಟ್ ಮಾಡಕ್ ಹೋಗಿದ್ದೆ. ಅದೇನು ಇತ್ತೀಚೆಗೆ ಯಾವಾಗಲೂ ಫ್ರೆಂಡ್ಸು 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 ಅಂತಿರ್ತೀರಾ? ಏನಿಲ್ಲ, ನನ್ನ ಫ್ರೆಂಡು ತುಂಬ ತೊಂದರೆಯಲ್ಲಿದ್ದ, ಸಹಾಯ ಮಾಡುವ ಅಂತ ಹೋಗಿದ್ದೆ. ಇಷ್ಟೋ ತನಕ ನಿಮ್ಮ ಫ್ರೆಂಡ್ ಜೊತೆಗೆ ಇದ್ರಾ? ಗಂಟೆ 12 ಆಯ್ತು. ಸಾವಿತ್ರಿ, ಅದೇನಾಯ್ತು ಅಂದ್ರೆ ನಮ್ಮ ಪುಟ್ಪಲ್ವ ಇಲ್ವಾ, ಸಾಕ್ಮನ್ ಮಗ, ಅವನು ಹೊಸ ಗಾಡಿ ನೋಡೋನೆ, ಅದ್ರ ವ್ಯವಹಾರಕ್ಕೆ ಅಂತ ಹೋಗಿದ್ದೆ. ಪಾರ್ಟಿ 4 ಲಕ್ಷ ರೂಪಾಯಿ ಕೆಳಗೆ ಇಳಿತಿಲ್ಲ, ನಮ್ಮ ಪುಟ್ಮಲ್ಲ 4 ಲಕ್ಷ ರೂಪಾಯಿ ಮೇಲೆ ಏರ್ತಾನೆ ಇಲ್ಲ. ಸಂಜೆ ತನಕ ವ್ಯವಹಾರ ಕುದುರಿಸಿ ಸಾಕಾಗೋಯ್ತು. 410, 425, 420. ಅಯ್ಯೋ ದೇವ್ರೆ, ನಂಗಂತೂ ಕೇಳಿ ತಲೆ ಕೆಟ್ಟು ಹೋಯ್ತು. ಕೊನೆಗೆ 5,000 ರೂಪಾಯಿ 2,000 ರೂಪಾಯಿಗೆಲ್ಲ ಚೌಕಾಸಿ ಮಾಡ್ತಾವನೆ. ಕೊನೆಗೆ 423ಕ್ಕೆ ಫೈನಲ್ ಆಯ್ತು. ಇದೇ ಖುಷಿಗೆ 10,000 ರೂಪಾಯಿ ಅಡ್ವಾನ್ಸ್ ಕೊಟ್ಟು ಎಲ್ಲ ಸೀದಾ ಹೋಟ್ಲಿಗೆ ಹೋಗ್ಬಿಟ್ಟು ಚೆನ್ನಾಗಿ ತಿನ್ಕೊಂಡ್ ಬಂದ್ವಿ. ಅದಕ್ಕೆ ಲೇಟ್ ಆಯ್ತು. ಸಾವಿತ್ರಿ, ನಂಗೆ ಸಖತ್ ನಿದ್ದೆ ಬರ್ತೈತೆ, ನಾನು ಮಲ್ಕೊಂತೀನಿ. ಯಶಸ್ವಿನಿ ಅಂತ ಹುಡುಗಿ ಹೆಸರು. MSc ಓದಿದ್ದಾಳೆ. ತಂದೆ ಹೆಸರು ಬಾಲಾಜಿ ರಾವ್. ತುಂಬಾ ದೊಡ್ಡ ಬಿಸ್ನೆಸ್ ಮ್ಯಾನ್. ಬೇಕಾದಷ್ಟು ಆಸ್ತಿ ಇದೆ. ಒಬ್ಳೇ ಮಗಳು. ಇದನ್ನೆಲ್ಲ ನನಗೆ ಯಾಕೆ ಹೇಳ್ತಾ ಇದೆಯಾ? ಇವಳ ಜೊತೆನಲ್ಲಿ ನಿನ್ನ ಎಂಗೇಜ್ಮೆಂಟ್ ಫಿಕ್ಸ್ ಮಾಡಿದ್ದೀನಿ, ನಾಳೆ. ಯಾರನ್ನ ಕೇಳಿ ಫಿಕ್ಸ್ ಮಾಡಿದೆ? ಹುಡುಗಿನ ಕೇಳಿದ್ದೀನಿ, ಅವ್ರ ಅಪ್ಪನ ಜೊತೆ ಮಾತಾಡಿದ್ದೀನಿ. ನನ್ನನ್ನು ಕೇಳಬೇಕು ಅಂತ ನಿನ್ಗೆ ಅನಿಸ್ಲಿಲ್ವಾ? ನಿನಗೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನನಗೆ ಯಾವ ಎಂಗೇಜ್ಮೆಂಟು ಬೇಕಾಗಿಲ್ಲ. ಅವನು ತನ್ನ ಜೊತೆನಲ್ಲಿ ಡೆಸ್ಪರೇಟ್ ಆಗಿ ಆಡೋದು ನನಗೂ ಬೇಕಾಗಿಲ್ಲ. ಮಮ್ಮಿ, ನಾನು ಅವಳ ಹಿಂದೆ ಹೋಗೋದಕ್ಕೆ ಉದ್ದೇಶ ಇದೆ. ಪ್ಲೀಸ್ ಸನ್ನಿ, ನಿನ್ನ ಉದ್ದೇಶ ಕೇಳಿದಕ್ಕೆ ನಾನು ರೆಡಿ ಆಗಿಲ್ಲ. ನಾಳೆ ನಿನ್ನ ಎಂಗೇಜ್ಮೆಂಟ್ ಫಿಕ್ಸ್ ಮಾಡಿದ್ದೀನಿ. ನಿನ್ನ ಎಂಗೇಜ್ಮೆಂಟ್ ಆಗ್ತಿದ್ಯಾ ಅಷ್ಟೇ. ನನಗೆ ಯಾವ ಎಂಗೇಜ್ಮೆಂಟು ಬೇಕಾಗಿಲ್ಲ. ಹೋಗ್ತೀನಿ ನಾನು. ಹೋದನ್ ವಾಪಸ್ ಬರ್ಲೇಬೇಡ ಮನೆಗೆ. ನಿಜವಾಗ್ಲೂ? ಪ್ಲೀಸ್ ಸನ್ನಿ, ಆ ದರಿದ್ರವಿನು ತನ್ನ ಸಹವಾಸನ ಬಿಟ್ಬಿಡು. 2 ದಿನ ಟೈಮ್ ಕೊಡು ಮಮ್ಮಿ, ಆಮೇಲೆ ನೀನು ಹೇಳ್ದಾಗೆ ಕೇಳ್ತೀನಿ. ಪದ್ಮ, ನಾನು ಇನ್ ಬರ್ಲಾ? ಇನ್ನು ನೀವು ದೇವಸ್ಥಾನಕ್ಕೆ ದುಡ್ಡು ಕಟ್ಟಿಲ್ಲ ಅನ್ಸತ್ತೆ. ಹೌದು, ಕಟ್ಟಿಲ್ಲ ಇನ್ನು. ಏನ್ರಿ ನೀವು ನಾಳೆನೆ ಮದ್ವೆ ಇಟ್ಕೊಂಡು ಇನ್ನೂ ದುಡ್ಡು ಕೊಟ್ಟಿಲ್ಲ ಅಂತ ಇದೀರಲ್ಲ? ಬೇರೆ ಯಾರಾದ್ರೂ ದುಡ್ಡು ಕಟ್ಬಿಟ್ರೆ ನಾವೇನ್ ಮರದ ಕೆಳಗೋ ಬೀದಿನ ಮದ್ವೆ ಮಾಡಕ್ಕಾಗತ್ತಾ? BP ಮಾತ್ರ ತಗೊಂಡ್ಯಾ?
ನೀವು ನೆನಪಿನ ಶಕ್ತಿ ಮಾತ್ರ ತಗೊಂಡ್ರಾ? ನಾ ದೇವಸ್ಥಾನದ ಕಡೆಗೆ ಹೋಗ್ತಾ ಇದ್ದೀನಿ. ಫೋನ್ ಮಾಡಿ ಎಲ್ಲ ವಿಷಯನೂ ತಿಳಿಸಿದ್ದೀನಿ. ನೋಡಿ, ಒಂದು ಬೇಗಕ್ಕೆ ಇಟ್ಬಿಟ್ಟು ಹೋಗಿರ್ತೀನಿ. ನಿಮ್ ಬೇಗ ಬಂದ್ರೆ. ತಮ್ಮ ಪ್ರಯಾಣ ಎಲ್ಲಿಗೂ? ಸಾವಿತ್ರಿ ಮನೆಗೆ ಇನ್ವಿಟೇಷನ್ ಕೊಡಕ್ ಹೋಗ್ತಾ ಇದ್ದೀನಿ. ಅವ್ರ ಅತ್ತೆ ಮಾವ ಗಂಡನ ಕರೆದ್ಬಿಟ್ಟು ಬರೋಣ ಅಂತ. ಸರಿ, ನಾನ್ ಬರೋದು ಸಾಯಂಕಾಲ ಆಗುತ್ತೆ. ಕೀ ಏನ್ ಬೇಡ, ಬರ್ಲಾ? ಸರಿ. ದೇವಸ್ಥಾನಕ್ಕೆ ದುಡ್ಡು ಕೊಡೋದು ಮರಿಬೇಡಿ. ಹಾ ಕಟ್ತೀನಿ. ಇದು ಚಂಪಕಧಾಮ ದೇವಸ್ಥಾನ. ಇದು ಮೆಟ್ಲುಗಳು. ಇಲ್ಲಿಂದ ಸೀದಾ ಮುಖ್ಯ ದ್ವಾರಕ್ಕೆ ಹೋಗುತ್ತೆ. ನಾವು ಈ ಮುಖ್ಯ ದ್ವಾರ ಬಿಟ್ರೆ ಇನ್ ಎಲ್ಲೂ ಎಸ್ಕೇಪ್ ಆಗೋಕೆ ಸಾಧ್ಯ ಇಲ್ಲ. ನಿಂಗೆ ಅಂದ್ರೆ ತಲೆ ಕಟ್ಟೈತಾ ಸೋತೆ? ಮೇನ್ ಡೋರ್ ಇಂದ ಬರಕ್ಕೆ ಸಾಧ್ಯನೇ ಇಲ್ಲ. ಪೊಲೀಸ್ ಅವ್ರಲ್ಲಿ ಎಷ್ಟು ಜನ ಇದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ದೇವಸ್ಥಾನದ ಪೂರ್ವ ಭಾಗದಲ್ಲಿ ಒಂದು ನೆಲ್ಮಾಳಿಗೆ ಇದೆಯಂತೆ. ಆದ್ರೆ 15 ವರ್ಷದಿಂದ ಏನೋ ಅನಾಹುತ ಆಗಿ ಅಲ್ಲಿ ಮೆಟ್ಲುಗಳನ್ನೆಲ್ಲ ಮುಚ್ಚಿದಾರಂತೆ. ಅಲ್ಲೊಂದು ರೂಮ್ ಇದೆಯಂತೆ. ಅಲ್ಲಿಂದ ಮೆಟ್ಲುಗಳನ್ನ ಏರ್ಕೊಂಡು ಹೋದ್ರೆ ಸೀದಾ ದೇವಸ್ಥಾನದ ಮೇಲ್ಭಾಗಕ್ಕೆ ಹೋಗತ್ತಂತೆ. ಒಳ್ಳೇದಾಯ್ತಲ್ಲ, ಅಲ್ಲಿಂದನೇ ಎಸ್ಕೇಪ್ ಆಗ್ಬೋದು. ಆದ್ರೆ ಅಲ್ಲೂ ಒಂದು ಸಮಸ್ಯೆ ಇದೆ. ಏನು? ನಾವು ಈ ಮೆಟ್ಲುಗಳನ್ನು ಏರಿದ್ರೆ ಇಲ್ಲೊಂದು ಕಬ್ಣದ ಗ್ಯಾಲರಿ ಸಿಗತ್ತಂತೆ. ಆದ್ರೆ ಈ ಸ್ಕೆಚ್ ಕೊಟ್ಟೋನ್ಗೂ ಅದು ಹೇಗಿದೆ ಅಂತ ಗೊತ್ತಿಲ್ವಂತೆ. ಈ ಕಬ್ಣದ ಗ್ಯಾಲರಿನ ಕಟ್ ಮಾಡಿ ಸ್ವಲ್ಪ ಮುಂದೆ ಹೋದ್ರೆ ಅಲ್ಲೊಂದು ಕಾಂಪೌಂಡ್ ಇದೆ. ಆ ಕಾಂಪೌಂಡ್ ಪಕ್ಕದಲ್ಲೇ ಒಂದು ಏನಿದೆ. ನಾವಲ್ಲಿಂದ ಈಸಿಯಾಗಿ ಎಸ್ಕೇಪ್ ಆಗ್ಬೋದು. ಇಲ್ಲಿಂದ ಅರ್ಧ ಕಿಲೋಮೀಟರ್ ಹೋದ್ರೆ ಒಂದು ಕಾಡ್ ಸಿಗತ್ತೆ. ಅಲ್ಲಿ ಪ್ರತಾಪ್ ಬೈಕ್ ನಿಲ್ಸ್ಕೊಂಡು ನಿಂತಿರ್ತಾರೆ. ಅಲ್ಲಿಂದ ಓಡ್ ಹೋದ್ರೆ ಯಾರಿಗೂ ಅನುಮಾನ ಬರಲ್ಲ. ಸರಿಯಾಗಿದ್ರೆ ನಾವು ಯಾವುದಕ್ಕೂ ಮೊದಲು ಆ ದೇವಸ್ಥಾನ ನೋಡ್ಕೊಂಡ್ ಬರೋಣ. ನಮಗೆ ಮೇನ್ ಪ್ರಾಬ್ಲಮ್ ಇರುತ್ತೆ ಅಲ್ಲಿ. ಓಕೆ, 3 ಜನ ಹೋಗಿ ನೋಡ್ಕೊಂಡ್ ಬರೋಣ. ನಾನು ಬರಲ್ಲ, ನೀವಿಬ್ರೇ ಹೋಗಿ ನೋಡ್ಕೊಂಬನ್ನಿ. ಯಾಕೆ ಬಾಸು? ಮೇನ್ ನೋಡ್ಬೇಕಾಗಿರೋದು ನೀವೇ ಬರಕಿಲ್ಲ ಅಂದ್ರೆ? ಇಲ್ಲ ಸತ್ಯ, ಯಾಕೋ ವಿನೂತನ್ ನೋಡ್ಬೇಕು ಅಂತ ಅನಿಸ್ತಾ ಇದೆ. ಬಸ್ಸು, ದೇವಸ್ಥಾನದಿಂದ ಬಂದ್ಮೇಲೆ ನೋಡಿದ್ರಾಯ್ತು. ಈಗ ಬನ್ನಿ ಪ್ಲೀಸ್ ಸತ್ಯ, ನನ್ನನ್ನು ಬಲವಂತ ಮಾಡಬೇಡ. ಯಾಕೋ ವಿನೂತ ತುಂಬ ನೆನಪಾಗ್ತಾ ಇದ್ದಾಳೆ. ಹೇಗಿದ್ರು ನಿನಗೆ ಸ್ವಾತಿ ಸ್ಕೆಚ್ ತೋರಿಸಿದಾಳಲ್ವಾ? ನೀವಿಬ್ಬರೇ ಹೋಗಿ ನೋಡ್ಕೊಂಬನ್ನಿ ಪ್ಲೀಸ್. ಸರಿ, ನಾವಿಬ್ಬರೇ ಹೋಗಿ ಬರ್ತೀವಿ. ಬಾ ಸ್ವಾತಿ. ಅಮ್ಮ, ಇನ್ವಿಟೇಷನ್ ಕಾರ್ಡ್ ರೆಡಿ, ಸಾವಿತ್ರಿ ಅಕ್ಕನ ಮನೆಗೆ ಕೊಡಕ್ಕೆ. ಹೌದಾ? ಸರಿ ಸರಿ, ಬಾ ನೀನು ಬಾ ಹೋಗೋಣ. ನಾನ್ ಯಾಕಮ್ಮ, ನೀನ್ ಮಾತ್ರ ಹೋಗ್ಬಿಟ್ ಬಾ. ಅಯ್ಯೋ, ನನಗೊಬ್ಳಿಗೆ ಹೋಗೋಕ್ ಬೇಜಾರು ಕಣೆ. ಬಾರೆ ನನ್ನ ಜೊತೆ. ಸರಿಮ್ಮ. ಬಾಮ್ಮ. ಯಾಕಮ್ಮ ಬೀಗ ಹಾಕ್ತಿದ್ಯಾ? ಸೇಫ್ಟಿಗೋಸ್ಕರ. ಅಮ್ಮ ಅಮ್ಮ, ಬಾಗ್ಲು ತೆಗೆಯಮ್ಮ. ಯಾಕೆ ಹೊರಗಡೆಯಿಂದ ಬೀಗ ಹಾಕೋತಿದ್ಯಾ? ನಾನೇ ಒಳಗಿನ ಚಿಲ್ಕ ಹಾಕೋತೀನಿ. ಅಮ್ಮ ಅಮ್ಮ, ನಂಬಿಕೆ ಇಲ್ಲ ನನಗೆ ನಿನ್ ಮೇಲೆ. ನಾನು ಈ ಕಡೆ ಹೋದ ತಕ್ಷಣ ನೀನ್ ಆ ಕಡೆ ಓಡೋಗೋದಕ್ಕ? ಮನೇಲೆ ಬಿದ್ದಿರು, ನಡಿಯೇ. ಅಮ್ಮ ಗೀತಮ್ಮ, 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 1-2 ಗಂಟೆ ಕಾಲ ನಮ್ಮ ರಂಜಿತಾ ನಿಮ್ಮ ಮನೇಲಿ ಇರ್ತಾಳೆ. ಅವಳು ಎಲ್ಲೂ ಹೋಗದೆ ಇರೋಕೆ ಸ್ವಲ್ಪ ನೋಡ್ಕೊಳ್ಳಿ. ಕೂತ್ ಕಡೆ ಅಲ್ಲಾಡಬಾರ್ದು.
ಹಾಗೇನಾದ್ರೂ ಅಲ್ಲಿ ಇಲ್ಲಿ ಹೋದ್ರೆ ನಂಗೊಂದು ಫೋನ್ ಮಾಡ್ಬಿಡಿ. ಲೇ, ಕೂತ್ ಕಡೆಯಿಂದ ಅಲ್ಲಾಡಬಾರ್ದು, ಗೊತ್ತಾಯ್ತಾ? ಹೇಳಿದ್ದೀನಿ. ಹೋಗೊಳಗೆ ಹೋಗು. ಒಟ್ಟು 14,850 ರೂಪಾಯಿ ಆಗುತ್ತೆ. ಇದರಲ್ಲಿ ಗ್ಯಾಸು, ಪಾತ್ರೆ ಸಾಮಾನೆಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಹೋಮಕುಂಡ, ಚೇರು, ಸಾಮಿಯಾನ ಇದು ಎಕ್ಸ್ಟ್ರಾ ಆಗುತ್ತೆ. ಹಣ ಎಲ್ಲಿ ಕಟ್ಟಬೇಕು? ಮೊದಲು ಡೀಟೇಲ್ ಆಗಿ ಜಾಗ ನೋಡ್ಕೊಂಬಿಡಿ. ಮೊದಲು ಜಾಗದ ಬಗ್ಗೆ ಡೀಟೇಲ್ ಆಗಿ ತಿಳ್ಕೋಬೇಕು. ದೊಡ್ಡ ದೇವಸ್ಥಾನ ಬೇರೆ, ತಪ್ಪಿಸ್ಕೊಳ್ಳೋಕೆ ಅವಕಾಶ ಇದ್ದೇ ಇರ್ತದೆ. ಒಟ್ಟು 3 ರೂಮ್ಗಳಿದೆ. ಅದರಲ್ಲಿ 2 ಇಲ್ಲಿದೆ, ಒಂದು ಇದೊಂದು, ಇನ್ನೊಂದು ರೂಮು ಅಲ್ಲಿದೆ. ಆ ರೂಮ್ ನೋಡ್ಬೋದಾ? ಖಂಡಿತ, ಬನ್ನಿ ತೋರಿಸ್ತೀನಿ. ಬನ್ನಿ. ರೂಮಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಲೋ ಸೀಲಿಂಗ್ ರೂಮ್ಗಳು, ಜೊತೆಗೆ ಹಳೆ ಕಾಲದ ಕಬ್ಬಿಣಗಳು. ಸರ್, ಇದು ಇನ್ನೊಂದು ರೂಮು. ಇಲ್ಲಿ ಮದುವೆ ಹೆಣ್ಣಿಗೆ ಅಲಂಕಾರ ಮಾಡೋದಕ್ಕೆ ಉಪಯೋಗಿಸ್ಕೊಬಹುದು. ನೋಡಿ, ಈ ಗೇಟಿಂದಂತೂ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಓಪನ್ ಪ್ಲೇಸ್ ಬೇರೆ, ಎಲ್ಲ ಕಡೆನೂ ಪೊಲೀಸರು ಇದ್ದೇ ಇರ್ತಾರೆ. ಇಲ್ಲಿ ಹೋಮಕುಂಡ ಇಟ್ಕೊಬಹುದು, ಇಲ್ಲಿ ಮಂಟಪ ಹಾಕಬಹುದು. ಸೊ ಒಟ್ಟಿನಲ್ಲಿ ಮದುವೆ ನಡೆಯೋ ಜಾಗ ಇದೆ. ಎಸ್ಕೇಪ್ ಮಾಡ್ಸಕ್ಕೆ ಇರೋದು ಇದೊಂದೇ ಜಾಗ. ವಿನುತಾ ಆ ರೂಮಲ್ಲಿ ಮೇಕಪ್ ಮಾಡ್ಕೊಂಡ್ರೆ ಈಸಿಯಾಗಿ ಎಸ್ಕೇಪ್ ಮಾಡಿಸ್ಬೋದು. ಗೇಟು ತುಂಬಾ ಗಟ್ಟಿ ಆಗೈತೆ. ಇವತ್ತು ರಾತ್ರಿನೇ ವೆಲ್ಡಿಂಗ್ ಮೆಷಿನ್ ಬ್ಲೇಡ್ ತಂದು ಕಟ್ ಮಾಡ್ಬಿಡ್ಬೇಕು. ನಾಳೆ ಬೆಳಿಗ್ಗೆ ಆಗಕ್ಕೆ ಇಲ್ಲ, ಪೊಲೀಸರು ಇರ್ತಾರೆ. ಹಣ ಕಟ್ಟೋ ಜಾಗ ತೋರಿಸ್ತೀನಿ, ಬನ್ನಿ. ಇಲ್ಲಿ ಎಲ್ಲ ವ್ಯವಸ್ಥೆ ಇದೆ. ಏನಾದ್ರು ಸಮಸ್ಯೆ ಆದರೆ ನನಗೆ ಫೋನ್ ಮಾಡಿ, ನಾನು ಬರ್ತೀನಿ.
ನೀವೇನಿಲ್ಲಿ? ಅದು ಮಾವ ನೀವೇನಿಲ್ಲಿ? ವಿನುತಾ ವಿಕ್ರಮ್ ಮದುವೆ ನಡೀತಿರೋದಿಲ್ಲ, ಬುಕ್ ಮಾಡಿದ್ದೆ, ದುಡ್ಡು ಕಟ್ಬಿಟ್ಟು ಹೋಗೋಣ ಅಂತ ಬಂದೆ. ಇವರು ಇವರು ಟೂರಿಸ್ಟು. ಸ್ವಾತಿ ಅಲ್ಲ ಪ್ರಿಯಾಂಕಾ ದಾಸ್ ಅಂತ. ಇವರು ನಾರ್ತ್ ಕರ್ನಾಟಕ ಅಲ್ಲ ನಾರ್ತ್ ಇಂಡಿಯಾದವರು. ಪ್ರಿಯಾಂಕಾ ಇವರು ನಮ್ಮ ಮಾವ ತಾಳಿ ಕಟ್ಟಿದ ಹೆಂಡತಿ. ಅಪ್ಪ ಅವರು. ಮಿಸ್ ಫಾದರ್ ಇಲ್ಲ. ನಮಸ್ಕಾರ. ನಮಸ್ತೆ. ಕನ್ನಡ ಆತಾ ಹೈ ಆಪ್ಕೋ? ಹಾ, ಥೋದಾ ನನಗೆ ಬೆಂಗಳೂರು ಇಷ್ಟ. ಮಾವ ಇವ್ರಿಗಿನ್ನು ಹೈಕೋರ್ಟು, ಕಬ್ಬನ್ ಪಾರ್ಕು, ವಿಧಾನಸೌಧ ಎಲ್ಲ ತೋರಿಸ್ಬೇಕು. ಮೊದಲು ದೇವಸ್ಥಾನ ತೋರಿಸಂದ್ರು, ಅದಕ್ಕೆ ಕರ್ಕೊ ಬಂದೆ. ಬರ್ಲಾ? ಕಮಾನ ಮೇಡಮ್, ಕಮಾನ್. ಅಳಿ ಅಂದ್ರೆ